ಹಲೋ ಕರ್ನಾಟಕ, ನಾವು ಇವತ್ತು ಬಂದಿದ್ದೇವೆ ಐಷರ್ ಶೋರೂಮ್ಗೆ ಬಂದಿದ್ದೇವೆ. ಐಷರ್ ಶೋರೂಮ್ಗೆ ಯಾಕೆ ಬಂದಿದ್ದೇವೆ ಅಂದರೆ ಇವತ್ತು ಮಂಗಳೂರಿನ ಸ್ಪೆಷಲ್ ಆಗಿರೋ ಒಂದು ಐರಾ ಟೂರ್ಸ್ ಅವರು 2 ಸ್ಲೀಪರ್ ಬಸ್ಸನ್ನು ಇವತ್ತು ಲಾಂಚ್ ಮಾಡ್ತಿದ್ದಾರೆ. ಲಾಂಚ್ ಎಲ್ಲಿಗೆ ಮಾಡ್ತಿದ್ದಾರೆ ಅಂದರೆ ಮ್ಯಾಂಗ್ಳೂರ್ ಟು ಮುಂಬೈಯಲ್ಲಿ ಒಂದು ಫಸ್ಟ್ ಕರ್ನಾಟಕದ್ದು ಎ ಸಿ ಅಲ್ಲ, ನಾನ್ ಎ ಸಿ ಗಾಡಿ. ಅದರಲ್ಲಿ ಇನ್ಬೋರ್ಡ್ ವಾಶ್ರೂಮ್ ಇದೆ. ಸೊ ಗಾಡಿಯೊಳಗೆ ಏನೆಲ್ಲ ಫೀಚರ್ಸ್ ಕೊಡ್ತಿದ್ದಾರೆ ನಮ್ಮ ಪ್ಯಾಸೆಂಜರ್ಗೆ, ಹೇಗಿದೆ ಗಾಡಿ ಎಲ್ಲ ಈ ವಿಡಿಯೋಲಿ ತೋರಿಸ್ಲಿಕ್ಕಿದ್ದೇನೆ. ಸೊ ಯಾರೆಲ್ಲ ಈ ಚಾನಲ್ಗೆ ಹೊಸದು ಬಂದಿದ್ದೀರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ. ನನ್ನ ಆದಷ್ಟು ಟ್ರೈ ಮಾಡ್ತೇನೆ ನೀವು ಹೇಳಿದ ಕಮೆಂಟನ್ನು ನಾನು ನೆಕ್ಸ್ಟ್ ನಿಮ್ಮ ಮುಂದೆ ತೋರಿಸಲಿಕ್ಕೆ. ಸೊ ಹಾಗಾದರೆ ಇವತ್ತು ಮೇನ್ಲಿ ನಾವು ಐಷರ್ ಶೋರೂಮ್ಗೆ ಬಂದ ಕಾರಣ ಏನಂದರೆ ಇವತ್ತು ಐರದು 2 ಗಾಡಿಯ ಡೆಲಿವರಿ ಇದೆ ಇವತ್ತು. ಸೊ ಡೆಲಿವರಿ ಸೆರೆಮನಿ ನಿಮ್ಮ ಎದುರು ನಾವು ಇವತ್ತು ತೋರಿಸ್ಲಿಕ್ಕಿದೆ. ತುಂಬ ಗೆಸ್ಟ್ಗಳು ಬಂದಿದ್ದಾರೆ, ತುಂಬ ಟೂರಿಸ್ಟ್ ಅದು ಡ್ರೈವಿಂಗ್ ಫೀಲ್ಡ್ ತುಂಬ ಜನ ಬಂದಿದ್ದಾರೆ ಇವತ್ತು, ಎಲ್ಲರನ್ನು ಮೀಟ್ ಮಾಡಿಸುವ. ಸೊ ಇದು ಸೆರೆಮನಿಯಲ್ಲಿ ನಿಮ್ಮನ್ನು ಕೂಡ ನಮ್ಮ ಜೊತೆ ನಾವು ಇನ್ವಾಲ್ವ್ ಮಾಡ್ತಾ ನಿಮಗೆ ಬ್ಲಾಗನ್ನು ತೋರ್ತಿದ್ದೇವೆ. ಸೊ ಬನ್ನಿ. ಸೊ ಗಾಡಿ ಈಗ ಡೆಲಿವರಿ ತಗೊಳ್ಳೋಕ್ಕಿಂತ ಮುಂಚೆ ಒಂದು ವಾಶ್ ಆಗ್ತಿದೆ, ನಿಮ್ಮ ಮುಂದೆ ನೋಡ್ಬೋದು. ಈಗ ಫುಲ್ ಕ್ಲೀನಾಗಿ ವಾಶ್ ಆಗಿ ನಂತರ ಡೆಕೋರೇಟ್ ಆಗಿ ನಿಮ್ಮ ಮುಂದೆ ತಂದು ತೋರಿಸ್ತೇನೆ ಈಗ ಹೇಗಾಗಿದೆ ಅಂತ. Like you, be strong to hold the powers of the sun. To dream, believe in strength. Now I'm the only one, only one. I was an ordinary boy until I broke the rules. My life destroyed, life destroyed. Until I walk awake, scream my mind, I shout, the ground shakes. How much can I take? My mind will break. Will it break? Can I take? Can I be your superhero? ಸೊ ನಿಮ್ಮ ಮುಂದೆ ಈಗ ನಾವು ತರ್ತಿದ್ದೇವೆ ಬ್ರ್ಯಾಂಡ್ ನ್ಯೂ ಐರದು ಸ್ಲೀಪರ್ ಬಸ್, ಮ್ಯಾಂಗ್ಳೂರ್ ಟು ಮುಂಬೈಗೆ ಹೋಗೋದಿದೆ. ಸೊ ಔಟರ್ ನೋಡು, ಫ್ರಂಟ್ ಲುಕ್ ನೋಡ್ಬೋದು ನಿಮಗೆ ಹೇಗೆ ಆಗಿದೆ ಅಂತ. ಸೊ ಸೈಡ್ ಲುಕ್ ನಿಮಗೆ ತೋರಿಸ್ತೇನೆ. ಸೊ ಬನ್ನಿ ನೋಡ್ಬೋದು, ಇದು ಗ್ರೀನ್ ಕಲರ್ ಲೈವರಲ್ಲಿ ಮಾಡಿದ್ದಾರೆ. ಒಳಗೆ ಹೋಗಿ ನಂತರ ತೋರಿಸ್ತೇನೆ. ಸೊ ಹೊರಗಿದ ಲೈವರಿ ನೋಡೋಣ. ಇದು ಗ್ರೀನ್ ಕಲರಲ್ಲಿ ಮಾಡಿದ್ದಾರೆ. ದೆನ್ ಇದು ರೆಡ್ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ, ರೆಡ್ ಕಲರ್ ಲೈವರಲ್ಲಿ ಮಾಡಿದ್ದಾರೆ ನೋಡ್ಬೋದು. ಸೊ ಇಂಟೀರಿಯರ್ ಕೂಡ ರೆಡ್ಡಲ್ಲೇ ಮಾಡಿರ್ಬೋದು. ಸೊ ಒಳಗೆ ಹೋಗಿ ತೋರಿಸೋಣ ಹೇಗೆ ಆಗಿದೆ ಅಂತ. ಸೊ 2 ಗಾಡಿದು ಕೂಡ ಬ್ಯಾಕ್ ಪ್ರೊಫೈಲ್ ನೋಡ್ಬೋದು. ಎಮರ್ಜೆನ್ಸಿ ಎಕ್ಸಿಟ್ ಮೇನ್ ಈಗ RTO ರೂಲ್ಸ್ ಹಾಗೂ ಸೇಫ್ಟಿ ರಿಗಾರ್ಡಿಂಗಿಂದ ಎಮರ್ಜೆನ್ಸಿ ಡೋರ್ ನೋಡಿ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ ಅಂತ. ಕೆಲವು ಗಾಡಿಯಲ್ಲಿ ಹಾಫ್ ಕಟ್ ಆಗಿ ಬರ್ತದೆ ಕೂಡ ಎಮರ್ಜೆನ್ಸಿ ಡೋರ್, ಬಟ್ ಇದರಲ್ಲೊಂದು ಕರೆಕ್ಟ್ ಶೇಪಲ್ಲಿ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಡೋರ್. ಮತ್ತು 2 ಗಾಡಿಯಲ್ಲಿ ಕೂಡ ಆಫೀಸಿದು ನಂಬರ್ ನೋಡ್ಬೋದು. ಮ್ಯಾಂಗ್ಳೂರ್ ಆಫೀಸ್ ಕೂಡ ಇದೆ, ಮೂಡುಬಿದ್ರೆ ಆಫೀಸ್ ಕೂಡ ಇದೆ, ಉಡುಪಿ ಆಫೀಸ್ ಕೂಡ ಇದೆ, ಮುಂಬೈ ಆಫೀಸ್ ಕೂಡ ಇದೆ. ಸೊ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು www.iratravels.com ಅಂತ. ಅದರಲ್ಲಿ ಕೂಡ ಅವರದ್ದು ವೆಬ್ಸೈಟ್ ಇದ್ದರೆ ಅದರಲ್ಲಿ ಕೂಡ ನೀವು ಬಸ್ ಬುಕ್ ಮಾಡ್ಬೋದು. ನೋಡಿ, ದಾಮೋದರ್ ಕೋಚ್ದು ಬಾಡಿ ಇಲ್ಲಿ ಇದೆ ನಿಮ್ಮ ಮುಂದೆ. ಸೊ ಐಷರ್ ಚಾಸಿಸ್ ಮೇಲೆ ಬಿಲ್ಡ್ ಆಗಿರೋ ಗಾಡಿ ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಎಲ್ಲ ಇದು ನಿಮಗೆ ಡ್ರೈವರ್ ಅದು ಪೈಲಟ್ ಕೂಡ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡಿಸಿ ನೋಡೋಣ ಹೇಗೆ ಇರುತ್ತೆ ಅಂತ. ಸೊ ಇದು ಬಸ್ ಇದು ನಿಮಗೆ ಜರ್ನಿ ವಿಡಿಯೋ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಬೇಗದಲ್ಲಿ ನಾನು ಮಾಡಿ ತೋರಿಸ್ತೇನೆ ನಿಮಗೆಲ್ಲ. ಸೊ ಐರಾ ಬಸ್ ಇದು ಹೊಸ ಡೆಲಿವರಿಗೆ ನಮ್ಮ ಜೊತೆ ಆಶ್ ಟು ಟ್ರಾವೆಲ್ ಅವರು ಕೂಡ ಬಂದಿದ್ದಾರೆ. ಹಾಯ್ ಸರ್, ಹೌ ಆರ್ ಯು? Hi, fine. ಹೌಸ್ ದ ಬಸ್ ಸರ್? Good, very nice. So first, Damodar Kalpa, I think on this route. Yeah, sir, yeah. Mangalore route, plus with inbuilt washroom. Yeah. So I think this will give tough competition to other non-AC buses as well, I think. Yeah, sure, sir. Yeah.
ಎಸ್ ದೆನ್ ಸೊ ಈ ಬಸ್ ಒಳಗೆ ಹೋಗಿ ಹೇಗಿದೆ ಅಂತ ಎಲ್ಲ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೇವೆ ಸರ್. ಐಶರ್ ಗಾಡಿಯಲ್ಲಿ ಎಷ್ಟು ಗೇರ್ ಇದೆ ಸರ್? ಐಶರ್ ಗಾಡಿಯಲ್ಲಿ ಈಗ 7 ಗೇರ್. ಓಕೆ 7 ಗೇರ್ ಅಲ್ಲ? ರಿವರ್ಸ್ ಸೇರಿ. ಓಕೆ ರಿವರ್ಸ್ ಸೇರಿ. ಮತ್ತೆ ಏನೆಲ್ಲ ಇದೆ ಸರ್ ಇಲ್ಲಿ ಒಂದು ತೋರಿಸ್ಬೋದು ಸರ್, ಏನೆಲ್ಲ ಇದೆ ಅಂತ ಒಂದು ಹೇಳ್ಬೋದಾ? ರಿವರ್ಸ್ ನೋಡ್ಲಿಕ್ಕೆ ಒಂದು ಕ್ಯಾಮರಾ ಕೊಟ್ಟಿದ್ದಾರೆ. ಓಕೆ ರಿವರ್ಸ್ ಕ್ಯಾಮರಾ ಇಲ್ಲಿದೆ ಅಲ್ಲ ಸರ್? ಓಕೆ ಮತ್ತೆ ಒಂದು ಇಲ್ಲಿ ಮೇಲಿಂದ ಕ್ಯಾಮರಾ ಕೊಟ್ಟಿದ್ದಾರೆ. ಓಕೆ ಇಲ್ಲಿ ಒಂದು ಕ್ಯಾಮರಾ ಕೊಟ್ಟಿದ್ದೀರಲ್ಲ ಸರ್? ಕೊಟ್ಟಿದ್ದಾರೆ. ಓಕೆ ಇಲ್ಲಿಂದ ಇದು ಡ್ರೈವರ್ ಅನ್ನು ಮಾನಿಟರ್ ಮಾಡ್ಲಿಕ್ಕೆ ಸರ್? ಹೌದೌದು, ಡ್ರೈವರ್ಗೆ ಪ್ಯಾಸೆಂಜರ್. ಓಕೆ ಮತ್ತೆ ಇದರಲ್ಲೆಲ್ಲ ಮತ್ತೆ ಸ್ಪೀಕರ್ ಕೊಟ್ಟಿದ್ದಾರೆ, ಇದು ಮೈಕ್ ಕೊಟ್ಟಿದ್ದಾರೆ. ಮೈಕ್ ಅಂದ್ರೆ ಇವರಿಗೆ ಪ್ಯಾಸೆಂಜರ್ಗೆ ನಾವು ಸ್ಟಾಪ್ ಬರುತ್ತಲ್ಲ, ನಾವು ಕರೆದು ಹೇಳ್ತೇವೆ ಇಂಥ ಸ್ಟಾಪ್ ಬಂದಿದೆ, ರೆಡಿ ಆಗಿದೆ ಅಂತ. ಓಕೆ ಸ್ಟಾಪ್ ಬರೋ ಒಂದು 5 ಮಿನಿಟ್ಸ್ ಮುಂದೆ ನಾವು ರೆಡಿ ನಾವು ಅನೌನ್ಸ್ ಮಾಡ್ತೇವೆ. ಓಕೆ ಸ್ಟಾಪ್ ಸೇಮ್ ಓಲೋ ಸಿಸ್ಟಮ್ ಬಂದಿದೆ. ಓಕೆ ಫುಲ್ ಓಲೋ ಸಿಸ್ಟಮ್ ಅಲ್ಲ ಸರ್? ಓಲೋ ಸಿಸ್ಟಮ್. ಓಕೆ ಸರ್. ಹಾಗಾದ್ರೆ ಒಂದು ಪ್ಯಾಸೆಂಜರ್ಗೆ ಕೂಡ ಒಂದು ಗೊತ್ತಾಗತ್ತಲ್ಲ ಸರ್ ನೆಕ್ಸ್ಟ್ ಯಾವ ಸ್ಟಾಪ್ ಬರ್ಲಿಕ್ಕಿದೆ ಅಂತ? ಮಲಗಿದ್ರೆ ಒಂದು ಎದ್ದು ರೆಡಿ ಆಗ್ಬೋದಲ್ಲ ಸರ್? ಮತ್ತೇನಂದ್ರೆ ಗಾಡಿ 80 ಲಾಕ್. ಓಕೆ ಏನು ಡ್ರೈವರ್ ಏನು ಓವರ್ ಸ್ಪೀಡ್ ಆಗಿ ರ್ಯಾಶ್ ಡ್ರೈವಿಂಗ್ ಮಾಡಕ್ಕಾಗಲ್ಲ. ಓಕೆ ಮಾಡಕ್ಕಾಗಲ್ಲ. ಹೌದು 80 ಲಾಕ್ ಮಾಡಿದ್ದಾರೆ. ಮತ್ತೇನಂದ್ರೆ ಇದು ರಿಟೈರ್ಡ್ ಬ್ರೇಕ್ ನೋಡಿ ಎಲ್ಲಿದೆ? ರಿಟೈರ್ಡ್ ಬ್ರೇಕ್ ರಿಟರ್ನ್ ಬೇಕು. ಪರವಾಗಿಲ್ಲ ಸರ್ ಅದು ಕೆಳಗಡೆ ಇದೆ ರಿಟೈರ್ಡ್ ಬ್ರೇಕ್. ಓಕೆ ಆನಂತರ ಮತ್ತೆ ನಾನು ಆಗ ಹೇಳಿದೆಲ್ಲ ಸ್ಮೋಕ್ ಬರುವಾಗ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಹೇಳಿದೆಲ್ಲ. ಹೌದು ಯಾವುದು ಇದು ಫೈರ್ ಇದು. ಓಕೆ ಇದೇ ಸಿಸ್ಟಮ್ ಅದು. ಓಕೆ ಇಲ್ಲಿದೆ ಅಲ್ಲ ಇದು ಈ ಗಾಡಿಯಲ್ಲಿ ಮಾತ್ರ ಬಂದದ್ದು. ಇದು ನಮ್ಮ ಐರದಲ್ಲಿ ಬಂದ ಗಾಡಿ, ಫಸ್ಟ್ ಟೈಮ್ ಬಂದ ಗಾಡಿ. ಓಕೆ ಇದೇ ಫಸ್ಟ್ ಟೈಮ್ ಬಂದಿದೆ. ಓಕೆ ಒಂದು ಸ್ಲೀಪರ್ ಗಾಡಿಯಿಂದ ಫಸ್ಟ್ ಒಂದು ಇರ್ಬೋದಲ್ಲ, ಅದು ಕೂಡ ಐರದಲ್ಲಿ. ಓಕೆ ಫುಲ್ ಸೇಫ್ಟಿ ಇದೆ. ಇದು ಆಟೋಮೆಟಿಕ್ ಅಂತ ಹೇಳಿದ್ರೆ ಸೆನ್ಸರ್ ಅಲ್ಲಿಂದ ಏನಾದ್ರು ಸ್ಮೋಕ್ ಏನಾದ್ರು ಓಪನ್ ಆಗ್ತದೆ ಓಕೆ ಇದು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಸ್ವಿಚ್ ಹಾಕ್ಬೇಕಂತೇನಿಲ್ಲ, ಬಟನ್ ಹೊಡಿಬೇಕಂತಿಲ್ಲ. ನಾವು ಗಾಡಿ ಡ್ರೈವಿಂಗ್ ಮಾಡ್ತಾ ಇರ್ತೇವೆ, ಆಗ ಆಟೋಮೆಟಿಕ್ ಆಗಿ ಏನಾದ್ರು ಅವ್ರು ಬೊಬ್ಬೆ ಹಾಕುದೇ ಬೇಡ. ಹೌದು ಸರ್. ಹೌದು ಸೆನ್ಸರ್ ಆನ್ ಆಗುತ್ತೆ. ಸೆನ್ಸರ್ ಇದು ಆಟೋಮೆಟಿಕ್ ಆನ್ ಆಗುತ್ತೆ. ಅಲ್ಲಿ ಅದರ ಇದು ಬೆಂಕಿಯನ್ನು ಹಾರಿಸುವುದು. ಓಕೆ ಎಕ್ಸ್ಟಿಂಗ್ವಿಶ್ ಆಗುತ್ತಲ್ಲ ಸರ್? ಅದು ಆಫ್ ಆಗುತ್ತೆ. ಓಕೆ ಸರ್. ಓಕೆ ಪ್ಯಾಸೆಂಜರ್ ಏನು ಇದು ಗಾಬರಿ ಆಗ್ಬೇಕೇನಿಲ್ಲ. ಓಕೆ ಏನಾದ್ರೂ ಅದು ಓಪನ್ ಆಗುತ್ತೆ. ಹೌದಾ ಸರ್? ಮತ್ತೊಂದೇನಂದ್ರೆ ಏನಾದ್ರೂ ಸ್ವಲ್ಪ ಬೆಂಕಿ ಏನಾದ್ರು ತಗುಲಿತಂದ್ರೆ ನಮ್ಗಿಂತ ಮುಂಚೆ ಫಾರ್ ಎಲ್ರಿಗೆ ಯಾರಿಗೆ ಅಗ್ನಿಶಾಮಕ ಓಕೆ ಹೌದು ಅಗ್ನಿಶಾಮಕ ಅವರಿಗೆ ಇದಾಗುತ್ತೆ ನೋಡಿ. ಇಲ್ಲಿ ಇದೆ ಬಟನ್ ನೋಡಿ. ಓಕೆ ಜಸ್ಟ್ ಮುಟ್ಟಿಬಿಟ್ರೆ ಸರ್. ಓಕೆ ನಾವು ಓಕೆ ಓಕೆ ಜಸ್ಟ್ ಮುಟ್ಟಿದ್ರೆ ಎಲ್ಲ ಬೆಟಲ್ ಇದೆ. ಅದು ಓಕೆ ಎಲ್ಲ ಬೆಟಲ್ ಇದೆ. ಪ್ಯಾನಿಕ್ ಬಟನ್ ಅಲ್ಲ ಸರ್ ಅದು? ಓಕೆ ಜಸ್ಟ್ ಮುಟ್ಟಿಬಿಡಿ ಸಾಕು. ನಾವು ಎಲ್ಲಿದ್ದೇವೆ, ಈ ಗಾಡಿ ಎಲ್ಲಿದೆ, ಏನಾಗಿದೆ, ಪ್ರಾಬ್ಲಮ್ ಏನಾಗಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಓಕೆ ಸರ್, ಅದೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಲ್ಲ ಸರ್? ಓಕೆ ಸರ್, ಒಂದು ಇದು ಗಾಡಿಲಿ ಆನ್ ಬೋರ್ಡ್ ವಾಶ್ರೂಮ್ ಇತ್ತಲ್ಲ ಸರ್, ಒಂದು ವಾಶ್ರೂಮ್ ತೋರಿಸ್ಬೋದಾ ಸರ್? ಸರಿ ಓಕೆ. ಸರ್ ವಾಶ್ರೂಮ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದೀರಿ ಸರ್? ನೋಡಿ ನಾವೀಗ ಇಟ್ಟಿಲ್ಲ ಇದರಲ್ಲಿ. ಓಕೆ ವಾಶ್ರೂಮ್ ಅಲ್ಲಿ ಒಂದು ಪೈಪ್ ಇದೆ. ಓಕೆ ಮತ್ತೆ ನೋಡಿ ಈ ತರ ಇದೆ. ಯೂರಿನ್ ಮಾತ್ರ ಮಾಡಕ್ಕೆ ಸೇಫ್ಟಿಗೆ ಇಟ್ಕೊಳ್ಳಕ್ಕೆ ಇದಿದೆ. ಓಕೆ ಸೇಫ್ಟಿಗೆ ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಓಕೆ ಪ್ಲೀಸ್ ಫಸ್ಟ್ ಯೂರಿನಲ್ ಆಫ್ಟರ್ ಯೂಸಿಂಗ್ ಅಂತ. ಓಕೆ ಯೂರಿನಲ್ ಓನ್ಲಿ ಇಲ್ಲದ 2000 ಫೈನ್ ಅಂತ ಮಾಡಿದ್ದಾರೆ. ಓಕೆ ಅಂದ್ರೆ ಅದು ವಾಶ್ರೂಮ್ಗೆ ಅದು ಯೂರಿನ್ಗೆ ಮಾತ್ರ ಇರೋದು, ಬೇರೆ ಇದು ಇದಕ್ಕೇನಿಲ್ಲ, ಟಾಯ್ಲೆಟ್ಗೆ ಇಲ್ಲ. ಓಕೆ ಮತ್ತೆ ಏನಂದ್ರೆ ಸೇಫ್ಟಿ ಇದೆ, ಏನ್ ಸೇಫ್ಟಿ ಇಲ್ಲ ಅಂತಾನಿಲ್ಲ. ಎಷ್ಟು ವಯಸ್ಸಾದವ್ರು ಬಂದ್ರು ಕೂಡ ಹಿಡ್ಕೊಳ್ಳಿಕ್ಕೆ ಕೂರ್ಲಿಕ್ಕೆ ಸೇಫ್ಟಿ ಇದೆ ಅಲ್ಲ ಸರ್? ಸೇಫ್ಟಿ ಇದೆ. ಓಕೆ ಸರ್. ಹಾಗಾದ್ರೆ ಸೊ ಸರ್ ನಾವೀಗ ಬಸ್ಸಿನ ಒಳಗೆ ಬಂದಿದ್ದೀವಲ್ಲ ಸರ್, ಇದರಲ್ಲಿ ಮೇನ್ ಆಗಿ ಬೇಕಿರೋದು ಪ್ಯಾಸೆಂಜರ್ನವ್ರಿಗೆ ಸೇಫ್ಟಿ ಅಲ್ಲ ಸರ್? ಈಗ ಯಾಕೆಂದ್ರೆ ತುಂಬಾ ಇನ್ಸಿಡೆಂಟ್ ನಡೆದಿದೆ ರಿಗಾರ್ಡಿಂಗ್ ಫೈರ್ ಅಲ್ಲ ಸರ್? ಇದು ಗಾಡಿಯಲ್ಲಿ ನೀವು ಏನು ಸೇಫ್ಟಿ ಪ್ರೊವೈಡ್ ಮಾಡ್ತಿದ್ದೀರಿ ಸರ್ ಕಸ್ಟಮರ್ಗೆ? ಕಸ್ಟಮರ್ಗೆ ಸೇಫ್ಟಿ ಅಂದ್ರೆ ಈಗಿನ ನಮ್ದು RTO ಪ್ರಕಾರ, ಕರ್ನಾಟಕ RTO ಪ್ರಕಾರ, ಆಲ್ ಇಂಡಿಯಾ RTO ಪ್ರಕಾರ ಎಮರ್ಜೆನ್ಸಿ ವಿಂಡೋ ಎಕ್ಸ್ಟ್ರಾ ಬೇಕು, ಅಂದ್ರೆ ಟಾಪ್ ಅಲ್ಲಿ ಬೇಕು. ಓಕೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಒಂದು ಎಕ್ಸಿಟ್ ವಿಂಡೋ ಅಲ್ಲಿ ಯಾರಿಗೆ ಹೋಗ್ಲಿಕ್ಕೆ ಎಲ್ರಿಗೂ ಹೋಗ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಅಂದ್ರೆ ಟಾಪ್ ಅಲ್ಲಿ 3 ಕೊಟ್ಟಿದ್ದಾರೆ. ಟಾಪ್ ಅಲ್ಲಿ 3 ಇದೆಯಾ ಸರ್? 3 ನೋಡಿದ್ದಾರೆ. ಓಕೆ ಎಮರ್ಜೆನ್ಸಿ ಆದ್ರೆ ಅದು ಈ ಲಾಕ್ ಓಪನ್ ಮಾಡಿ ಸಾಕು. ಇಲ್ಲಿದೆ ನೋಡಿ. ಓಕೆ ಲಾಕ್ ಓಪನ್ ಮಾಡಿದ್ರೆ ಈ ಲಾಕ್ ಓಪನ್, ಇದು ಎಕ್ಸಿಟ್. ಲಾಕ್ ಓಪನ್ ಮಾಡಿ ಇದನ್ನು ಓಪನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಫುಲ್ ಮೇಲೆ ಹೋಗುತ್ತೆ. ಓಕೆ ಇದು ಅಂದ್ರೆ ಇದು ಓಪನ್ ಮಾಡಿದ್ರೆ ಸೀದಾ ಯಾರಿಗೆ ಕೂಡ ಮಾಡಬಹುದು ಸರ್? ಯಾರಿಗೆ ಕೂಡ ಮಾಡಬಹುದಲ್ಲ ಸರ್? ಓಕೆ ಇದಕ್ಕೆ ಏನು ಇದಿಲ್ಲ, ಏನು ಹೊಡಿಬೇಕು ಬಡಿಬೇಕೇನಿಲ್ಲ. ಓಕೆ ಲಾಕ್ ಓಪನ್ ಮಾಡಿದ್ರೆ ಫುಲ್ ಓಪನ್ ಆಗುತ್ತೆ. ಓಕೆ ಇದು ಟಾಪ್ ಫುಲ್ ಓಪನ್ ಆಗುತ್ತೆ? ಫುಲ್ ಓಪನ್ ಆಗುತ್ತೆ. ಓಕೆ ಅಂತದ್ದು 3 ಸ್ಟೆಪ್ ಇದೆ ಇಲ್ಲಿ. ಓಕೆ ಒಂದು ಇಲ್ಲಿದೆ, ಒಂದು 2 ಅಲ್ಲಿದೆ, ಮತ್ತೆ ಇನ್ನೆರಡು ಅಲ್ಲಿ ಕಾಣ್ತಿರ್ಬೋದು ನಿಮ್ಗೆ. ಓಕೆ ಒಂದು ಫ್ರಂಟ್ ಅಲ್ಲಿ, ಒಂದು ಮಿಡ್ಲ್ ಅಲ್ಲಿ, ಒಂದು ಬ್ಯಾಕ್ ಅಲ್ಲಿ. ಆನಂತರ ಇದು ಮಾಮೂಲಿಯಾಗಿತ್ತು ಮುಂಚೆ
ಇದಕ್ಕೇನಂದ್ರೆ ಜನಗಳಿಗೆ ಹಾರ್ಲಿಕ್ಕೆ ಇದು ಹಾರೋದು ಬೇಡ ಅಂತ ಅದಕ್ಕೊಂದು ಏಣಿ ಕೊಟ್ಟಿದ್ದಾರೆ. ಓಕೆ ಓಕೆ RTO ರೂಲ್ಸ್ ಪ್ರಕಾರ ಏಣಿ ಕೊಟ್ಟಿದ್ದಾರೆ ಅದಕ್ಕೆ, ಏಣಿ ಇಟ್ಕೊಂಡು ಹೋಗ್ಲಿ ಅಂತ. ಓಕೆ ಲಗೇಜ್ ಇಟ್ಕೊಂಡ್ರೆ ಹಾರೋದು ಬೇಡ. ಹೌದು ಸರ್, ಹೌದು. ಹಂಗ್ ಮಾಡಿದ್ದಾರೆ. ಹಾರಿದ್ರೆ ಏನಾದ್ರು ಹೌದು. ಕೈ ಕಾಲಿಗೆ ಏನಾದ್ರು ಆಗೋ ಚಾನ್ಸಸ್ ಇರುತ್ತೆ ಅಲ್ಲ ಸರ್? ಲೇಡೀಸ್ ಕಷ್ಟ ಆಗತ್ತೆ. ಹೌದು ಸರ್, ಹೌದು ಹೌದು. ಹಾಗಾಗಿ ಒಂದು ಒಳ್ಳೆ ಇದು ಮಾಡಿದಿರಲ್ಲ ಸರ್, ಒಂದು ಸೇಫ್ಟಿಯನ್ನು ಟಾಪ್ ಮೋಸ್ಟ್ ಆಗಿ ಒಂದು ಕನ್ಸಿಡರ್ ಮಾಡಿ ಬಸ್ ಅನ್ನೀಗ ನಾವು ತಂದಿದ್ದೇವಲ್ಲ ಸರ್? ಹೌದೌದು. ಓಕೆ ಸರ್. ಸೊ ಸರ್, ಈ ಬಸ್ಸಿಗೆ ಬಂದ ಪ್ಯಾಸೆಂಜರ್ಗೆ ಏನೆಲ್ಲ ಫೆಸಿಲಿಟಿ ಕೊಡ್ತಿದ್ರಿ ಸರ್? ಫೆಸಿಲಿಟಿ ಅಂದ್ರೆ ನಮ್ದು ಫಸ್ಟ್ ಬಂದು ಅವರಿಗೆ ಲಗೇಜ್. ಓಕೆ. ಲಗೇಜ್ ನಮಗೆ ಅವ್ರಿಗೆ ಏನು ಫೆಸಿಲಿಟಿ ಬೇಕು ಅದು ಎಲ್ಲಿ ಇಡಬೇಕು, ಯಾವ ಸೇಫ್ಟಿ ತಂದು ನಾವು ತಗೊಂಡ್ಬೇಕು, ಇದು ತಗೊಂಡು ಹೋಗ್ಬೇಕು. ಅವ್ರಿಗೆ ಅಂದ್ರೆ ಯಾವ್ದು ವಸ್ತು ತಗೊಂಡ್ಬಂದ್ರು ಅದಕ್ಕೆ ಡ್ಯಾಮೇಜ್ ಆಗ್ಬೋದಂದ್ರೆ ನಮಗೆ ಡಿಕ್ಕಿ ಇದೆ ಅವ್ರಿಗೆ. ಹೌದು ಸರ್, ಹೌದು. ಪ್ಯಾಸೆಂಜರ್ ಲಗೇಜ್ ಡಿಕ್ಕಿ ಅಂತಿದೆ. ಓಕೆ. ಅದಾದ ನಂತರ ಬಂದು ಅವರಿಗೆ ಲಕ್ಸುರಿ ಬೆಡ್ ಇದೆ. ಓಕೆ, ಲಕ್ಸುರಿ ಬೆಡ್ ಇದೆ ಅಲ್ಲ ಸರ್? ಇದು ಬೆಡ್ ಇದೆ. ಓಕೆ. ಈ ಬೆಡ್ ನೋಡಿ, ಈ ಲಕ್ಸುರಿ ಬೆಡ್. ಬಟ್ ಈ ಲಕ್ಸುರಿ ಬೆಡ್ಗೆ ಈ ಕವರ್ ಇಲ್ಲಿಂದ ಹೋಗಿ ವಾಪಸ್ ಮುಂಬೈಲಿ ಚೇಂಜ್ ಆಗುತ್ತೆ. ಓಕೆ, ಒನ್ ಸೈಡ್ ಹೋದ ಕೂಡಲೇ ಚೇಂಜ್ ಆಗ್ತದಲ್ಲ ಸರ್? ಓಕೆ, ಚೇಂಜ್ ಆಗುತ್ತೆ. ಆ ನಂತರ ಚಾರ್ಜರ್ ಇದೆ. ಓಕೆ. UPS ಕೇಬಲ್ ಚಾರ್ಜರ್, ಲೆಗ್ ಚಾರ್ಜರ್. ಓಕೆ, ಚಾರ್ಜರ್ ಇದೆ. ಆ ನಂತರ ಇದು ಬೋರ್ಡ್ ಲೈಟ್ ಇದೆ ನೋಡಿ. ಓಕೆ. ಇದು ಈ ಬೋರ್ಡ್ ಲೈಟ್ ಇದೆ. ಓಹೋ, ಓಕೆ. ಡಿಮ್ ಲೈಟ್, ರೀಡಿಂಗ್ ಲೈಟ್ ಇದೆ. ಓಕೆ. ಓಕೆ ಸರ್, ಲೈಟ್ ಇದೆ. ಆ ನಂತರ ಇನ್ನೊಂದೇನಂದ್ರೆ ಪ್ಯಾಸೆಂಜರ್ ಮಲಗಿರುವಾಗ ಮಕ್ಕಳಾಗ್ಲಿ ಚಿಕ್ಕ ಮಕ್ಕಳು ಏನಿದ್ರೆ ಈ ಕಡೆ ಮಲಗಿದ್ರೆ ಸೇಫ್ಟಿಗೋಸ್ಕರ ಗಾರ್ಡ್ ಮಾಡಿದೆ. ಫಸ್ಟ್ ಟೈಮ್ ಇದೆ ಈ ಬಸ್ಸಲ್ಲಿ, ಐರಾ ಬಸ್ಸಲ್ಲಿ ಫಸ್ಟ್ ಟೈಮ್ ಬಂದ ಇದು. ಓಕೆ 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 ಸರ್, ಒಂದು ಸೇಫ್ಟಿ ಅಲ್ಲ ಸರ್? ಚಿಕ್ಕ ಚಿಕ್ಕ ಮಕ್ಕಳು ಏನಿದ್ರೆ ಅಂದ್ರೆ ನಾವಂದ್ರೆ ಇದು ಡ್ರೈವರ್ನವ್ರು ಏನು ಮಾಡ್ತಾರೆ ಅಂದ್ರೆ ಘಾಟ್ ಶಿಕ್ಷಣ ಹತ್ತುವಾಗ ಟರ್ನಿಂಗ್ ಇರುತ್ತೆ. ಹೌದು ಸರ್. ಟರ್ನಿಂಗ್ ಅಲ್ಲಿ ಮಕ್ಕಳನ್ನ ಇಲ್ಲಿ ಮಲಗಿಸಿದ್ರ ಆಗ ಈ ಮಕ್ಕಳು ಕೆಳಗೆ ಬೀಳೋದಾಗೆ ಸೇಫ್ಟಿ ಇದೆ. ಓಕೆ ಓಕೆ. ವಯಸ್ಸಾದವ್ರು ಕೆಳಗೆ ಬೀಳೋದಾಗೆ ಸೇಫ್ಟಿ ಇದೆ. ಓಹೋ, ಒಳ್ಳೆ ಒಂದು ಕಾನ್ಸೆಪ್ಟ್ ಅಲ್ಲ ಸರ್? ಒಂದು ಜನರಿಗೆ ಒಂದು ತುಂಬಾ ಯೂಸ್ಫುಲ್ ಆಗ್ತದೆ ಅಂತ ಅನಿಸ್ತೇನೆ ಸರ್. ಹೌದೌದು. ಓಕೆ ಸರ್. ಮತ್ತೆ ಕರ್ಟನ್ ಕೂಡ ಕೊಟ್ಟಿದ್ದೀರಲ್ಲ ಸರ್ ಪ್ರೈವೇಸಿಗೋಸ್ಕರ? ಮತ್ತೆ ಅಂದ್ರೆ ಇವರಿಗೆ ವಾಟರ್ ಬ್ಯಾಗ್, ಇದು ಲಗೇಜ್ ಬ್ಯಾಗ್ ಇಡ್ಲಿಕ್ಕೆ ಚಿಕ್ಕ ಚಿಕ್ಕ ಬ್ಯಾಗ್. ಓಕೆ, ಕ್ಯಾರಿಯರ್ ಕೂಡ ಇದೆ ಅಲ್ಲ ಸರ್? ಕೂಡ ಇದೆ. ಓಕೆ. ಅದೊಂದು ಬಂದು ಹೆಡ್ರೆಸ್ಟ್ ಅಲ್ಲ ಸರ್? ಹೆಡ್ರೆಸ್ಟ್. ಓಕೆ, ಒಳ್ಳೆ ಕೊಟ್ಟಿದ್ದೀರಲ್ಲ ಸರ್. ಓಕೆ, ಇದು ನಾನ್ AC ಗಾಡಿ ಅಲ್ಲ ಸರ್? ಓಕೆ, ನಾನ್ AC ಗಾಡಿ ಅಲ್ಲ ಸರ್? ಹಾಗಾದ್ರೆ ಸೈಡ್ ಅಲ್ಲಿ ವಿಂಡೋ ಕೂಡ ಇದೆ, ಒಳ್ಳೆ ವೆಂಟಿಲೇಷನ್ಗೆ. ಓಕೆ. ಸೊ ನಾವೀಗ ಒಂದು ಜಸ್ಟ್ ಒಂದು ರೀಲ್ ಶೂಟ್ಗೆ 2 ಗಾಡಿ ಕೂಡ ತಗೊಂಡು ಹೋಗ್ತಿದ್ದೇವೆ. ನಮ್ಮ ಪೈಲಟ್ ಅವರು ಇದ್ದಾರೆ, ನೋಡ್ಬೋದು. ನಮ್ಮ ರವಿಯಣ್ಣ ಪೈಲಟ್ ಇದ್ದಾರೆ ಈಗ ಎಲ್ಲ ಗ್ರೀನ್ ಗಾಡಿಯಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ರೆಡ್ ಗಾಡಿ ಇದೆ. ಮತ್ತೆ ಎಲ್ಲ ನಮ್ಮ ಟೀಮ್ನವ್ರು ರೀಲ್ ಶೂಟ್ ಮಾಡ್ತಿದ್ದಾರೆ ಅಲ್ಲಿ ಎದುರಲ್ಲಿ. ಸೊ ನೋಡ್ಬೋದು, ರೀಲ್ ಶೂಟ್ ಆಗ್ತಿದೆ ಇಲ್ಲಿ. ಸೊ ಸರ್, ಇದು ರೂಟಿಗೆ ಎಷ್ಟಿದ್ದಾರೆ ಸರ್ ಡ್ರೈವರ್ಗೆ? ಸರ್, ಇದು ರೂಟಿಗೆ ಅಂದ್ರೆ ಒಂದು ಗಾಡಿಗೆ 3 ಜನ ಡ್ರೈವರ್ಗಳು. ಓಕೆ. ಅಂದ್ರೆ ರೂಟಿಗೆ ಹೋಗುವವರಿಬ್ರೆ. ಓಕೆ. ಹೋಗಿ ಇಬ್ರು ಡ್ರೈವರ್ಗಳು ಹೋಗಿ ಬಂದು ಒಬ್ಬ ಡ್ರೈವರ್ ಇಳ್ಕೊಳ್ತಾನೆ. ಓಕೆ. ಇಳ್ಕೊಂಡು ಇನ್ನೊಬ್ಬ ಡ್ರೈವರ್ ಬರ್ತಾರೆ. ಓಕೆ. ಆತರ 3 ಡ್ರೈವರ್ ಅಂದ್ರೆ ಡ್ರೈವರಿಗೆ ಕೂಡ ಇದು ಟ್ರಾಡ್ ಆಗುತ್ತಲ್ಲ, ಅದಕ್ಕೋಸ್ಕರ ಆತರ ಮಾಡಿದ್ದಾರೆ. ನಿದ್ದೆ ಕಂಡು ಬಿಟ್ಟು ಬರ್ತಾರೆ, ವಾಪಸ್ ಹೋಗ್ಬೇಕು, ಅದ್ರ ಕಷ್ಟ ಆಗುತ್ತೆ ಅಂತ. ಹೌದು ಸರ್, ಹೌದು. ಗಾಡಿ ಅವರಿಗೂ ಮತ್ತು ಬಂದ ಪ್ಯಾಸೆಂಜರ್ಗೂ ಮತ್ತೆ ಗಾಡಿಗೂ ಈ 3ಕ್ಕೂ ಸೇಫ್ಟಿಗೋಸ್ಕರ ಒಂದು ಗಾಡಿಗೆ 3 ಡ್ರೈವರ್ ಹಾಕಿದ್ದಾರೆ. ಓಕೆ, 3 ಡ್ರೈವರ್. ಸೇಫ್ಟಿಯಲ್ಲಿ ಫಸ್ಟ್ ಅಂತ ಹೇಳ್ಬೋದಲ್ಲ ಸರ್? ಈಗ ಸೇಫ್ಟಿಯಲ್ಲಿ ಫಸ್ಟ್ ಈಗ ಐರಾ ಇದೆ. ಹೌದು ಸರ್, ಒಂದು ಪ್ಯಾಸೆಂಜರ್ ಕೂಡ ಒಂದು ಸೇಫ್ಟಿ, ಡ್ರೈವರ್ ಸೇಫ್ಟಿ ಕೂಡ ಇರುತ್ತೆ ಅಲ್ಲ ಸರ್? ಹೌದು. ಡ್ರೈವರ್ ಮೇನ್ ಆಗಿ ಗಾಡಿಗೆ ಡ್ರೈವರ್ ಸೇಫ್ಟಿ ಆಗಿರ್ಬೇಕು. ಹೌದು ಸರ್, ಹೌದು. ಡ್ರೈವರ್ ಸೇಫ್ಟಿ ಆಗಿದ್ರೆ ಗಾಡಿಯು ಸೇಫ್ಟಿ, ಪ್ಯಾಸೆಂಜರ್ ಸೇಫ್ಟಿ ಎಲ್ಲ ಸೇಫ್ಟಿ. ಹೌದು ಸರ್, ಅದೌದು. ಅವೇಣ್ಣ, ಇಲ್ಲಿ ಒಂದು ಅಂಡರ್ ಪಾಸ್ ಬರ್ತಿದೆ, ಹಾರ್ನ್ ಹಾಕ್ತೀರಾ? ಹಾಕುವ. ಎಸ್, ಅಂಡರ್ ಪಾಸ್ ಬಂದಿದೆ ಇಲ್ಲಿ. ಎಸ್. ಎಲ್ಲ ಹಾರ್ನ್ ಮ್ಯಾನ್ಸ್ಗಳಿದ್ದಾರೆ ಇಲ್ಲಿ.
ಸರ್ ಇದರಲ್ಲಿ ಇಂಜಿನ್ ಸೌಂಡ್ ಕೂಡ ಕಮ್ಮಿ ಅಲ್ಲ ಸರ್? ಸ್ಮೂತ್ ಇಂಜಿನ್, ಸ್ಮೂತ್ ಇಂಜಿನ್ ಅಲ್ಲ? ಇಂಜಿನ್ ಸ್ಮೂತು. ಅದೇ ಹೇಳಿದಲ್ಲ ನಾನು, ಅಂದರೆ ಸ್ಟೈಲ್ ಎಲ್ಲ ಓಲ್ವಾ. ಓಕೆ. ಈ ಐಷರ್ ಗಾಡಿಯೇ ಓಲ್ವಾ ಕನೆಕ್ಟ್ ಆದ ಗಾಡಿ ಕಂಪನಿ. ಓಕೆ. ಬೆನ್ಸ್ ಗಾಡಿ ಬಂದು ನಿಮ್ದು ಇದು ಜಪಾನ್ ಮಾಡೆಲ್, ಜಪಾನ್ ಸಿಸ್ಟಮ್, ಸಾರಿ ಜಪಾನ್ ಸಿಸ್ಟಮ್. ಐಷರ್ ಬಂದು ಓಲ್ವಾ ಕನೆಕ್ಟಿಂಗ್. ಓಕೆ. ಅವ್ರದ್ದು ಸಿಸ್ಟಮೇ ಓಲ್ವಾ. ಓಕೆ ಸರ್.